ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಉಡುಪಿಯಲ್ಲಿ ನಡೆದ ಸಭೆಯೊಂದರಲ್ಲಿ ದ್ವೇಷ ಭಾಷಣ ನಡೆಸುವಾಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿಯ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಆ ನಿಟ್ಟಿನಲ್ಲಿ ಯಶ್ಪಾಲ್ ಸುವರ್ಣ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ತಪ್ಪಿದ್ದಲ್ಲಿ ನಾವು ಉಗ್ರ ಹೋರಾಟ ನಡೆಸುತ್ತೇವೆ ಎಂಬುದಾಗಿ ಕಾಪು ಯುವ ಕಾಂಗ್ರೆಸ್ ಪಡುಬಿದ್ರಿ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಕಾಪು ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಪಡುಬಿದ್ರಿ ಠಾಣೆಯಲ್ಲಿ ನಾವೀಗ ಯಶ್ಪಾಲ್ ಸುವರ್ಣ ನಿನ್ನೆ ಪ್ರತಿಭಟನೆಯಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಮಾತನಾಡಿದಕ್ಕೆ ನಾವು ಇಲ್ಲಿ ಬಂದು ಮನವಿಯನ್ನು ಮಾಡಿದ್ದೇವೆ. ಅವರಿಗೆ ಸೂಕ್ತವಾಗಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಠಾಣೆಯಲ್ಲಿ ಆಗ್ರಹಿಸಿದ್ದೇವೆ. ಉಡುಪಿ ಶಾಸಕರಾದಂಥ ಯಶ್ಪಾಲ್ ಸುವರ್ಣರವರು ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರನ್ನು ಡ್ರಗ್ ಅಡಿಕ್ಟ್ ಎಂದು ಅವರನ್ನು ಬಿಂಬಿಸಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಮತ್ತು ಇತರರನ್ನು ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ ರೀತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಧ್ವಂಸ ಮಾಡಿದೆ, ಅವರನ್ನು ಧ್ವಂಸ ಮಾಡಿದೆ ಅಂತ ಹೇಳಿದ ಮಾತನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದಕ್ಕೆ ಸೂಕ್ತವಾದ ಈ ಪೊಲೀಸ್ ಇಲಾಖೆಯವರಿಗೆ ನಾವು ಕೊಟ್ಟಿದ್ದೇವೆ. ಕಲಂ 192, 196 ಅಡಿಯಲ್ಲಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ ನಾವು ಪೊಲೀಸರಲ್ಲಿ ನಾವು ವಿನಂತಿ ಮಾಡಿದ್ದೇವೆ. ಹಾಗೂ ಇದರ ಬಗ್ಗೆ ಶುಕ್ರವಾರದಂದು ಅದೇ ಸ್ಥಳದಲ್ಲಿ ಜಡ್ಕಾ ಸ್ಟ್ಯಾಂಡ್ ಉಡುಪಿಯಲ್ಲಿ ತೀವ್ರವಾದ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ನಾವು ನಿನ್ನೆ ನಮ್ಮ ಉಡುಪಿಯಲ್ಲಿ ನಮ್ಮ MLA ಆದವರು ನಮ್ಮ ಲೀಡರ್ ಬಗ್ಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ವಿರುದ್ಧ ಮಾತಾಡಿದ್ದಾರೆ. ಇದು ನಾವು ಸಹಿಸಲಿಕ್ಕೆ ಆಗುದಿಲ್ಲ. ಇನ್ನು ಎಲ್ಲರಿಗೆ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯದಲ್ಲಿ ಕೂಡ ಏನಾದ್ರೂ ಅವರು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಹಾಕ್ತಿದ್ದಾರೆ. ಸೊ ಇನ್ನು ಮುಂದೆ ಯಾವುದನ್ನು ಕೂಡ ನಾವು ಸಹಿಸಲಿಕ್ಕೆ ರೆಡಿ ಇಲ್ಲ. ನಾವು ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇನ್ನು ಅದು ಎಷ್ಟು ನೋವಿತಾನೆ, ಬಾಬ್ರಿ ಮಸೀದಿ ವಿಷಯ ಕೂಡ ತೆಗೆದಿದ್ದಾರೆ. ಆ ಮಕ್ಕಳು ಡ್ರಗ್ಸ್ ತಗೊಳ್ಳೋದು, ರಾಹುಲ್ ಗಾಂಧಿ ಬಗ್ಗೆ ಅವ್ರ ಕಡೆ ಮಾತಾಡಿದ್ದಾರೆ. ಇದನ್ನು ನಾವು ಖಂಡಿಸಿ ನಾವಿಲ್ಲಿ ದೂರನ್ನು ಕೊಟ್ಟಿದ್ದೇವೆ. ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣರವರೊಂದು ಹೇಳಿಕೆ ಕೊಡ್ತಾರೆ. ಬಾಬ್ರಿ ಮಸೀದಿಯ ಧ್ವಂಸ ಮಾಡಿದ ಹಾಗೆ ರಾಹುಲ್ ಗಾಂಧಿ ಕುಟುಂಬವನ್ನು ನಾವು ಧ್ವಂಸ ಮಾಡುತ್ತೇವೆ ಅನ್ನೋ ಒಂದು ಹೇಳಿಕೆಯನ್ನ, ಒಂದು ಪ್ರಚೋದನಕಾರಿ ಹೇಳಿಕೆಯನ್ನ ಹಾಗೂ ಬೆದರಿಕೆಯನ್ನ ಒಡ್ಡಿರ್ತಾರೆ. ಮಾನ್ಯ ಶಾಸಕರೇ, ತಮಗೆ ಏನೋ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಸಿಗುವುದಿಲ್ಲ ಅನ್ನೋ ಮಾಹಿತಿ ಈಗಾಗಲೇ ಲಭ್ಯ ಇರಬೇಕು. ಅದಕ್ಕಾಗಿ ನೀವು ನಿಮ್ಮ ಹೈಕಮಾಂಡ್ ಮೆಚ್ಚಿಸಲು ಈ ಹೇಳಿಕೆಯನ್ನು ನೀಡಿರುತ್ತಾರೆ ಎನ್ನುವ ಭಾವನೆ ಬರ್ತಾ ಇದೆ. ಅದೇ ರೀತಿ ನೀವು ನಿಮ್ಮ ಮಾನಸಿಕ ಅಸ್ವಸ್ಥತೆಯನ್ನು ಇದರಿಂದ ಗೊತ್ತಾಗುತ್ತೆ. ನಿಮ್ಮ ನಿಮ್ಮನ್ನು ಮೊದಲು ಈ ಆಸ್ಪತ್ರೆಗೆ ದಾಖಲಿಸಬೇಕೆನ್ನುವ ಒಂದು ಅಭಿಪ್ರಾಯವನ್ನ ನಾವು ಇಲ್ಲಿ ವ್ಯಕ್ತಪಡಿಸಿದೆ. ತಮ್ಮ ಹೇಳಿಕೆ ಇದೇ ತರ ಮುಂದುವರಿಸಿದಲ್ಲಿ ನಾವು ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ನಿಮ್ಮ ವಿರುದ್ಧ ಇನ್ನಷ್ಟು ಉಗ್ರ ಪ್ರತಿಭಟನೆ ಮಾಡಲು ನಾವು ತಯಾರಿದ್ದೇವೆ ಅನ್ನೋ ಹೇಳಿಕೆಯನ್ನು ಈ ಮೂಲಕ ನೀಡ್ತಿದ್ದೇವೆ. ನಾವು ಯಶ್ಪಾಲ್ ಸುವರ್ಣ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯ ವಿರುದ್ಧ ಅವಹೇಳನಕಾರಿ ಆಗಿ ಮಾತಾಡಿದ್ದಾರೆ. ಅವರು ಯಾವ ನೈತಿಕತೆ ಉಂಟಂತ ಹೇಳಿ ಮಾತಾಡ್ಲಿಕ್ಕಿಲ್ಲ. ಎಂತ ಕೇಳಿದ್ರೆ, ಈಗಾಗಲೇ ಕೇಂದ್ರ ಸರ್ಕಾರ ಮಕ್ಕಳ ನಮ್ಮ ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿತ್ತು. ಅದಾದ ನಂತರ BJP ಅವರಿಗೆ ಇಲ್ಲಿ ಯಾವುದೇ ನೆಲೆ ಇರಲಿಲ್ಲ. ಅವತ್ತಕ್ಕೋಸ್ಕರ ಒಂದು ಪ್ರತಿಭಟನೆ ಹಮ್ಮಿಕೊಂಡ್ರು ನಿನ್ನೆ. ಆ ಪ್ರತಿಭಟನೆಯಲ್ಲಿ ನಮ್ಮ ಯಶ್ಪಾಲ್ ಅವರು ನಮ್ಮ ರಾಹುಲ್ ಗಾಂಧಿ ವಿರುದ್ಧ ತುಚ್ಛವಾಗಿ ಮಾತಾಡಿದ್ರು. ಅವರಿಗೆ ಯಾವ ನೈತಿಕತೆ ಉಂಟು ಆ ರೀತಿ ಮಾತಾಡ್ಲಿಕ್ಕೆ? ಮತ್ತೆ ಇಂಥ ಹೇಳಿಕೆಗಳಿಂದ ಅವರು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಒಂದು ಹುನ್ನಾರವಾಗಿದೆ. ಇದರ ವಿರುದ್ಧ ನಾವು ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅವರ ವಿರುದ್ಧ ನಾವು ಉಗ್ರ ಪ್ರತಿಭಟನೆ ಸಹ ಮಾಡ್ಲಿಕ್ಕೆ ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಹಾಗೆ ಇವತ್ತು ನಾವು ಪಡುಬಿದ್ರಿ ಸ್ಟೇಷನ್ ಅಲ್ಲಿ ಅವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಎಚ್ಚರಿಕೆಯಿಂದ ಮಾತಾಡಬೇಕು. ಅವರೊಬ್ಬರು ಶಾಸಕರು, ಅವ್ರ ಶಾಸಕರ ನೆಲೆಯಲ್ಲಿ ಅವರ ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ಒಂದು ಕುಡುಕರ ತರ ಮಾತಾಡುದಲ್ಲ. ಅವರು ಹೇಳಿದ್ರು ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು. ಅವರ ಮನೆಯ ಕಾವಲ್ಗಾರ ಆಗಿರ್ಬೇಕು. ಅದರಿಂದ ಅವರಿಗೆ ಗೊತ್ತಾಗಿರುವಂತದ್ದು ಯಾರು ಡ್ರಗ್ ಅಡಿಕ್ಟ್ ಅಂತ. ಇಂಥ ನೀಚ ಬುದ್ಧಿಯನ್ನು ಬಿಟ್ಟು ಶಾಸಕರಿಗೆ ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.